ತಸ್ಯ ವಿಷ್ಣು ಸ್ವಯಂ ಪ್ರಭು. ಆ ಪ್ರಕೃತಿಗೂ ವಿಷ್ಣುವೇ ಆಧಾರನಾಗಿದ್ದಾನೆ. ಹೀಗೆ ಮುಖ್ಯವಾದ ಆಧಾರತ್ವ ವಿಷ್ಣುವಿನಲ್ಲೇ ಇರುವ ಪ್ರಯುಕ್ತ ಎಲ್ಲರೂ ಕೂಡ ಅವರ ಒಂದು ಆಧಾರತ್ವ ಏನಿದೆ ಔಪಚಾರಿಕವಾಗಿರುತ್ತೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಶಿರಾಧಾರತ ಯತ್ತತ್ ಗ್ರೀವಾಯಸ್ತತ್ವದೇವತು. ನಮಗೆ ತಲೆ ಯಾವುದ್ರ ಮೇಲೆ ನಿಂತಿದೆ? ಕಂಠದ ಮೇಲೆ ನಿಂತಿದೆ. ನಮ್ಮ ಶಿರಸ್ಸು ಕಂಠದ ಮೇಲೆ ನಿಂತಿದೆ. ಶಿರಸ್ಸಿಗೆ ಆಧಾರ ಯಾವುದು? ಕಂಠ. ಆದರೆ ಕಂಠವೇ ನಿಜವಾದ ಮೂಲವಾದ ಆಧಾರವ ಅಂದರೆ ಕಂಠ ಮೇಲೆ, ಕಂಠದ ಕೆಳಗೆ, ಕಂಠಕ್ಕೆ ಆಧಾರ ಎದೆ ಭಾಗ, ಅದಕ್ಕಾಧಾರ ಸೊಂಟ, ಸೊಂಟಕ್ಕೆ ಆಧಾರ ತೊಡೆಗಳು, ತೊಡೆಗೆ ಆಧಾರ ಮೊಣಕಾಲುಗಳು, ಮೊಣಕಾಲಿಗೆ ಆಧಾರ ಪಾದಗಳು. ಈ ರೀತಿಯಾಗಿ ನಮಗೆ ಶಿರಸ್ಸಿಗೆ ಕಂಠವು ಆಧಾರವಾಗಿರುವುದು ಹೇಗೆ ಔಪಚಾರಿಕವೋ ಹಾಗೆ ಭೂಮಿ, ಚತುರ್ಮುಖ ಬ್ರಹ್ಮ, ಪ್ರಕೃತಿ ಇವೆಲ್ಲದಕ್ಕೂ ಆಧಾರ ಎಂಬುದು ಔಪಚಾರಿಕವೇ. ಮುಖ್ಯವಾಗಿ ಮೂಲಾಧಾರನು ಭಗವಂತನೇ ಅಂತ ಹೇಳ್ತಾ ಇದ್ದ. ಭೂಮಿಗಾಧಾರ ಬ್ರಹ್ಮ, ಬ್ರಹ್ಮನಿಗಾಧಾರ ಪ್ರಕೃತಿ, ಪ್ರಕೃತಿಗೆ ಆಧಾರ ವಿಷ್ಣುವು. ಆದ ಕಾರಣ ಎಲ್ಲದಕ್ಕೂ ಮೂಲಾಧಾರ ಭಗವಂತನೇ. ಇವಾಗ ನಮಗೆ ಏವಂ ಪ್ರಕೃತ್ಯಾಧಾರ ಸ್ವಯಂ ಅನನ್ಯಾಧಾರೋ ವಿಷ್ಣುರೇವ. ಪ್ರಕೃತಿಗೆ ವಿಷ್ಣುವು ಆಧಾರ. ಆದರೆ ಪರಂಪರೆಯಾಗಿ ಭೂಮಿಗೆ ಆಧಾರ ಬ್ರಹ್ಮ, ಬ್ರಹ್ಮಗೆ ಆಧಾರ ಪ್ರಕೃತಿ, ಪ್ರಕೃತಿಗೆ ಆಧಾರ ವಿಷ್ಣುವು. ಆದರೆ ವಿಷ್ಣುವಿಗೆ ಯಾರಾದರೂ ಆಧಾರವಿದ್ದಾರೆಂದರೆ ಸ್ವಯಂ ಅನನ್ಯಾಧಾರೋ ವಿಷ್ಣುರೇವ. ಸ್ವಯಂ ವಿಷ್ಣುವು ತಾನು ಎಲ್ಲದಕ್ಕೂ ಆಧಾರ, ತನಗೆ ಮಾತ್ರ ಯಾರೂ ಆಧಾರವಿಲ್ಲ, ತನಗೆ ತಾನೇ ಸ್ವಯಂ ಆಧಾರನಾಗಿದ್ದಾನೆ. ಇನ್ನು ಅಧಿಷ್ಠಾನಮಿತಿ ಪ್ರೋಕ್ತಂ ಮೂಲಾಧಾರಂ ವಿಚಕ್ಷಣೈ ಯತ್ ಸ್ಥಿತಂ ದೃಶ್ಯತೆ ವಸ್ತು ಸಂಸ್ಥಾನಂ ತದೂರಿತಂ ಉಭಯಂ ಹರಿರೇವಾಸ್ಯ ಜಗತೋ ಮುನಿಪುಂಗವ. ಯಾವುದು ಮೂಲಾಧಾರವಾಗಿದೆಯೋ ಅದರನ್ನು ಅಧಿಷ್ಠಾನ ಎಂದು, ಯಾವುದು ಪದಾರ್ಥದ ಒಂದು ಸ್ಥಿತಿಗೆ ಆಧಾರವಾಗಿದೆಯೋ ಅದನ್ನು ಸಂಸ್ಥಾನ ಎಂದು ವಿದ್ವಾಂಸರು ಪರಿಗಣಿಸುತ್ತಾರೆ ಎಂದು ವಾಮನ ಪುರಾಣ ನಮಗೆ ಹೇಳ್ತಾ ಇದೆ. ನೋಡಿ, ವಾಮನ ಪುರಾಣ ಹೇಳ್ತಾ ಇದೆ. ಆದರೆ ಜಗತ್ತಿಗೆ ಅಧಿಷ್ಠಾನವೂ ಸಂಸ್ಥಾನವೂ ಭಗವಂತನೇ ಆಗಿದ್ದಾನೆ ಎಂದು ವಾಮನ ಪುರಾಣ ಮತ್ತು ಹೇಳ್ತಾ ಇದೆ. ಇಲ್ಲಿ ಅಧಿಷ್ಠಾನ ಅಂದರೆ ಯಾವುದು, ಸಂಸ್ಥಾನ ಅಂದರೆ ಯಾವುದು ಅಂತ ವಿದ್ವಾಂಸರು ಪರಿಗಣನೆ ಮಾಡ್ತಾರೆ. ಯಾವುದು ಮೂಲಾಧಾರವಾಗಿದೆಯೋ ಅದು ಅಧಿಷ್ಠಾನ, ಯಾವುದು ಪದಾರ್ಥದ ಸ್ಥಿತಿಗೆ ಆಧಾರವಾಗಿ ಕಾಣುತ್ತೋ ಅದನ್ನು ಸಂಸ್ಥಾನ ಎಂದು ವಿದ್ವಾಂಸರು ಹೇಳ್ತಾರೆ. ಆದರೆ ವಾಮನ ಪುರಾಣ, ಅದೇ ವಾಮನ ಪುರಾಣ ಏನು ಹೇಳುತ್ತೆ, ಜಗತ್ತಿಗೆ ಅಧಿಷ್ಠಾನವು ಅಂದರೆ ಮೂಲಾಧಾರವು ಮತ್ತು ಸಂಸ್ಥಾನವು ಪದಾರ್ಥದ ಸ್ಥಿತಿಗೆ ಆಧಾರವಾಗಿ ಇರುವುದು ಅದು ಸಂಸ್ಥಾನವು. ಎರಡೂ ಭಗವಂತನೇ ಆಗಿದ್ದಾನೆ. ಉಭಯಂ ಹರಿರೇವಾಸ್ಯ ಜಗತೋ ಮುನಿಪುಂಗವ. ಹೇ ಮುನಿಪುಂಗವನೇ, ಅಧಿಷ್ಠಾನಕ್ಕೂ ಸಂಸ್ಥಾನಕ್ಕೂ ಭಗವಂತನೇ ಆಧಾರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಂಚ ತತ್ ಸ್ಥಾನಂ ಆಧಾರ ಅಧಿಷ್ಠಾನಂ ಸೋ ಅಯಂ ಆತ್ಮಾದ್ಯಕ್ಷರಮೋಂಕಾರೋ ಅಧಿಷ್ಠಾನ ಅಧಿಮಾತ್ರಂ. ಮಾಂಡೂಕ್ಯೋಪನಿಷತ್ತು. ಇತ್ಯತ್ರ ಅಧಿಕಾರ್ಥೆ ಅಧಿಶಬ್ದಃ ಪ್ರಯುಕ್ತ ಇತ್ಯಾಚಾರ್ಯೈಃ ವ್ಯಾಖ್ಯಾತಂ ಅಧಿಕಂ ಸರ್ವತಃ ಅವಿನಾಶಿ ಚೇತ್ಯದ್ಯಕ್ಷರಂ ಅಧಿಕಾ ಏವ ಮಾತ್ರ ಅಂಶ ಯಸ್ಯ ತದಧಿ ಮಾತ್ರಂ. ಹೇಳ್ತಾ ಇದ್ದಾರೆ. ಏನು? ಅಧಿಕವಾಗಿ ಆಧಾರವಾಗಿರುವವನು. ಅಧಿಕಂಚ ತತ್ ಸ್ಥಾನಂ ಆಧಾರ
ಅಧಿಷ್ಠಾನ. ಅಧಿಕವಾಗಿ ಎಲ್ಲರಿಗೂ ಅವನೇ ಅಧಿಕವಾಗಿ ಆಧಾರಭೂತನಾಗಿದ್ದಾನೆ. ಆದ ಕಾರಣ ಅವನಿಗೆ ಅಧಿಷ್ಠಾನ ಅಂತ ಹೆಸರು. ಇನ್ನು ಅಧಿ ಸರ್ವತಃ ಅಧಿಕಂ ಸರ್ವಾಧಾರತ್ವಾತ್ ಸ್ಥಾನಂ ಅಧಿಷ್ಠಾನಂ ಅಂತ ಹೇಳ್ತಾರೆ. ಎಲ್ಲರಕ್ಕಿಂತಲೂ ಅಧಿಕನಾಗಿರುವವನು ಹಾಗೂ ಸರ್ವಾಧಾರನಾಗಿರುವವನು. ಭಗವಂತನಷ್ಟು ಅಧಿಕವಾಗಿರುವವನು ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗೆ ಮತ್ತು ಭಗವಂತ ಸರ್ವಾಧಾರನಾಗಿದ್ದಾನೆ. ಇವಾಗ ಹೇಳ್ಕೊಂಡಿದ್ದೇವೆ ಇಷ್ಟವರೆಗೂ ಎಲ್ಲದಕ್ಕೂ ಭಗವಂತನೇ ಆಧಾರನಾಗಿದ್ದಾನೆ. ನಮಗೆ ಈ ಭೂಮಿ ಆಧಾರ ಅಂತ ಕಾಣಿಸಿದರೆ ಅದಕ್ಕೆ ಆಧಾರ ಬ್ರಹ್ಮ, ಬ್ರಹ್ಮಗೆ ಆಧಾರ ಪ್ರಕೃತಿ, ಪ್ರಕೃತಿಗೆ ಆಧಾರ ವಿಷ್ಣು. ಒಟ್ಟಾರೆ ಎಲ್ಲರಕ್ಕಿಂತ ಅಧಿಕವಾಗಿರ್ತಾನೆ, ಎಲ್ಲರಿಗೂ ಆಧಾರಭೂತನಾಗಿರೋದರಿಂದ ಭಗವಂತನಿಗೆ ಅಧಿಷ್ಠಾನಂ ಅಂತ ಹೆಸರು. ಅಧಿ ಸರ್ವತಃ ಅಧಿಕಂ ಸರ್ವಾಧಾರತ್ವಾತ್ ಸ್ಥಾನಂ ಅಧಿಷ್ಠಾನಂ. ಭಗವಂತನು ಅನೇಕ ರೂಪಗಳನ್ನು ಹೊಂದಿದ್ದಾನೆ. ಆ ಭಗವಂತನು ಎಲ್ಲರಕ್ಕಿಂತ ಅಧಿಕನಾಗಿರೋದರಿಂದ ಅಧಿ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಅವನು ಸರ್ವಾಧಾರನಾಗಿರೋದರಿಂದ ಸ್ಥಾನ ಎಂದು ಅವನನ್ನು ಕರೆಯಲ್ಪಡ್ತಾ ಇದೆ. ಅಧಿ ಸರ್ವತಃ ಅಧಿಕಂ, ಎಲ್ಲರಕ್ಕಿಂತ ಅಧಿಕವಾಗಿರೋದರಿಂದ ಅಧಿ ಅಂತ ಕರೀತಾ ಇದ್ದಾರೆ. ಎಲ್ಲದಕ್ಕೂ ಸರ್ವಧಾರತ್ವಾತ್ ಸ್ಥಾನಂ, ಎಲ್ಲದಕ್ಕೂ ಅವನು ಸರ್ವಾಧಾರನಾಗಿರೋದರಿಂದ ಸ್ಥಾನ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಮತ್ತು ಪಿತಾಹಮಸ್ಯ ಜಗತೋ ಸ್ಥಾನಂ, ಸ್ಥಾನಂ ಸರ್ವಾಧಾರೋಹಂ. ಗೀತೆಯಲ್ಲಿ ಪಿತಾಹಮಸ್ಯ ಜಗತೋ ಸ್ಥಾನ. ಇವನು ಭಗವಂತ ಎಲ್ಲರಕ್ಕಿಂತ ಅಧಿಕವಾದ ಸ್ಥಿತಿ ಉಳ್ಳವನಾಗಿದ್ದಾನೆ. ಮತ್ತು ಅಧಿ ಸರ್ವತಃ ಅಧಿಕಂ ಸ್ಥಾನಂ ಸ್ಥಿತಿ ಯಸ್ಯ ತತ್ ಅಧಿಷ್ಠಾನಂ ಅವಕಾಶೇ ಸ್ಥಿತೌ ಸ್ಥಾನಂ. ಎಲ್ಲ ಕಡೆ ಎಲ್ಲರಕ್ಕಿಂತ ಅಧಿಕವಾದ ಸ್ಥಿತಿ ಉಳ್ಳವನು, ಎಲ್ಲ ಕಡೆ ಸ್ಥಿತಿಯನ್ನು ಹೊಂದಿರುವವನು. ಅಂದರೆ ಭಗವಂತನು ಸಕಲ ದೇಶಗಳಲ್ಲಿ ಕಾಲಗಳಲ್ಲಿ ಗುಣಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನ ಸ್ಥಿತಿ ಅತ್ಯಧಿಕವಾಗಿದೆ. ಇವಾಗ ಭಗವಂತನು ನಾವು ಒಂದು ಕಾಲದಲ್ಲಿದ್ದರೆ ಈ ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿರಲ್ಲ, ಭೂತಕಾಲದಲ್ಲಿದ್ದರೆ ವರ್ತಮಾನ ಕಾಲದಲ್ಲಿರಲ್ಲ, ವರ್ತಮಾನ ಕಾಲದಲ್ಲಿದ್ದರೆ ಭವಿಷ್ಯತ್ ಕಾಲದಲ್ಲಿರಲ್ಲ, ಭವಿಷ್ಯತ್ ಕಾಲದಲ್ಲಿದ್ದರೆ ವರ್ತಮಾನ ಭೂತಕಾಲದಲ್ಲಿರಲ್ಲ. ಆದರೆ ಇಲ್ಲಿದ್ದರೆ ಬೇರೆ ಕಡೆ ಇರಲ್ಲ, ಬೇರೆ ಕಡೆ ಇದ್ದರೆ ಇಲ್ಲಿರಲ್ಲ. ಆದರೆ ಭಗವಂತ ಸಕಲ ದೇಶಗಳಲ್ಲಿ ಸಕಲ ಕಾಲಗಳಲ್ಲಿ ಮತ್ತು ಅವನು ಗುಣಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನ ಸ್ಥಿತಿ ಅತ್ಯಧಿಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಕ್ತಾತ್ಮನಾಂ ಅಧಿಕಂ ಸ್ಥಾನಂ ಸ್ಥಿತಿರ್ ಯಸ್ಮಾತ್ ತತ್ ಅಧಿಷ್ಠಾನಂ. ಮುಕ್ತಾತ್ಮರಿಗೆ, ಮುಕ್ತರಾದಂತಹ ಜೀವರಿಗೆ ಅಧಿಕವಾದ ಸ್ಥಿತಿಯನ್ನು ಇವನು ಅನುಗ್ರಹಿಸುವವನು. ಹೌದು, ಮುಕ್ತಾತ್ಮರಿಗೆ ವೈಕುಂಠದಲ್ಲಿ ಸ್ಥಾನವನ್ನು ಕೊಡಬೇಕು. ಅದನ್ನು ಇವನು ಅವರಿಗೆ ಒಳ್ಳೆಯ ಸ್ಥಾನವನ್ನು ಕೊಡ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ, ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅಂತೇಳಿ. ಇಲ್ಲಿ ಮನುಷ್ಯ ಜನ್ಮ ಬಂದು ಇಲ್ಲಿರೋದು ನಾವು, ಇದು ಟೆಂಪರರಿ, ಸುಮ್ಮನೆ ಇಲ್ಲಿದ್ದೀವಿ ಅಷ್ಟೇ. ನಮ್ಮ ಮನೆ ಶಾಶ್ವತವಾಗಿ ವೈಕುಂಠದಲ್ಲಿ ಮೋಕ್ಷದಲ್ಲಿದೆ. ಯಾರಿಗೆ? ಅದು ಮುಕ್ತಾತ್ಮರಿಗೆ. ಅಂತಹ ಮುಕ್ತಾತ್ಮರಿಗೆ ಅಧಿಕವಾದ ಒಂದು ಸ್ಥಿತಿಯನ್ನು ಅನುಗ್ರಹಿಸುವವನಾದ ಕಾರಣ ಭಗವಂತನಿಗೆ ಅಧಿಷ್ಠಾನಂ ಅಂತ ಹೆಸರು. ಇನ್ನು
ಮುಖಾದೀನಾಂ ಅಧಿಕಂ ಸ್ಥಾನಂ ಪದವಿ ಯಸ್ಮಾತ್ ತತ್ ಅಧಿಷ್ಠಾನ. ಚತುರ್ಮುಖನೇ ಮೊದಲಾದ ದೇವತೆಗಳಿಗೆ ಅಧಿಕವಾದ ಸ್ಥಾನವನ್ನು ಯಾವನಿಂದ ಆಗಿದೆಯೋ ಅವನು ಅಧಿಷ್ಠಾನಂ. ಚತುರ್ಮುಖ ಬ್ರಹ್ಮನಿಗೆ ಉತ್ಕೃಷ್ಟವಾದ ಪದವಿ, ಜೀವೋತ್ತಮರಾಗಿ ಚತುರ್ಮುಖನಿಗೆ ಬ್ರಹ್ಮ ಪದವಿ, ವಾಯುದೇವರಿಗೆ ವಾಯು ಪದವಿ ಬ್ರಹ್ಮದೇವರಾದ ಮೇಲೆ, ಆಮೇಲೆ ತಾರತಮ್ಯಾನುಸಾರ ದೇವತೆಗಳಿಗೆ ಗರುಡ, ಶೇಷ, ಇಂದ್ರ ಮೊದಲಾದ ಈ ದೇವತೆಗಳಿಗೆ ಅವರವರ ಸ್ಥಾನಗಳನ್ನು ಅವರಿಗೆ ಕೊಡ್ತಾ ಇದ್ದಾನೆ. ಆದ ಕಾರಣ ಈ ರೀತಿಯಾಗಿ ಚತುರ್ಮುಖ ಮೊದಲಾದ ದೇವತೆಗಳಿಗೆ ಅಧಿಕ ಸ್ಥಾನವನ್ನು ಅನುಗ್ರಹಿಸುವವನಾದ ಕಾರಣ ಭಗವಂತನಿಗೆ ಅಧಿಷ್ಠಾನಂ ಅಂತ ಹೆಸರು. ಪ್ರಾಪಕಃ ಸರ್ವದೇವಾನಾಂ ಪದಾನಾಂ ಪುರುಷೋತ್ತಮಃ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಪ್ರಧಾನ ಸಂಹಿತ ಗ್ರಂಥವಾಕ್ಯವನ್ನು ಹೇಳ್ತಾರೆ. ಪ್ರಾಪಕಃ ಸರ್ವದೇವಾನಾಂ ಪದಾನಾಂ ಪುರುಷೋತ್ತಮಃ. ಭಗವಂತನು ಸರ್ವ ದೇವತೆಗಳಿಗೆ ಪದವಿಯನ್ನು ಅನುಗ್ರಹಿಸುತ್ತಾನೆ ಎಂದು ಪ್ರಧಾನ ಸಂಹಿತ ಗ್ರಂಥ ಹೇಳ್ತಾ ಇದೆ. ಅದಕ್ಕೆ ಮೊದಲೇ ಹೇಳಿದರು, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳಿಗೆ ಅಧಿಕವಾದ ಸ್ಥಾನವನ್ನು ಕೊಡುವವನು ಅಂದರೆ ಭಗವಂತನು ಎಲ್ಲ ದೇವತೆಗಳಿಗೂ ಪದವಿಗಳನ್ನು ಅನುಗ್ರಹಿಸುತ್ತಾನೆ ಅಂಥೇಳಿ ಪ್ರಧಾನ ಸಂಹಿತ ಗ್ರಂಥ ಹೇಳ್ತಾ ಇದೆ. ಮತ್ತು ಅಧಿಕ ಸ್ಥಾನಂ ಅವಕಾಶ ಯಸ್ಮಾತ್ ತತ್ ಅಧಿಷ್ಠಾನಂ. ಅಧಿಕವಾದ ಅವಕಾಶವನ್ನು ನೀಡುವವನು. ಹೌದು, ಯಾರಿಗೆ ತನ್ನ ಭಕ್ತರಿರ್ತಾರೆ, ಸಾತ್ವಿಕರಿರ್ತಾರೆ, ಸಜ್ಜನರಿರ್ತಾರೆ, ಅವರಿಗೆ ಅಧಿಕವಾದ ಒಂದು ಸ್ಥಾನವನ್ನು ಕೊಡುವವನಾಗ್ತಾ ಇದ್ದಾನೆ. ಆದ ಕಾರಣ ಅವನಿಗೆ ಅಧಿಷ್ಠಾನ. ತಾಮಸಾಶ್ಚ ವಿಕುರ್ವಾಣಾತ್ ಭಗವದ್ವೀರ್ಯಚೋದಿತಾತ್ ಶಬ್ದಮಾತ್ರಮಭೂತ್ ತಸ್ಮಾನ್ನಭಃ ಭೂತಾನಾಂ ಛಿದ್ರದಾತೃತ್ವಂ ನಭಸೋ ವೃತ್ತಿಲಕ್ಷಣಂ ಅಂತ ಹೇಳಿದರು. ಮತ್ತು ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ನಿಯಮಾದದಃ ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ. ಆಕಾಶಗೋ ವಾಸುದೇವಃ ಪಂಚಮೋ ಅತ್ರಾಪ್ಯುಪಾಸ್ಯತೆ. ಅಧಿಕತ್ವಾತ್ ಸರ್ವತ್ರ ತಿಷ್ಠತಿ ಇತಿ ಸ್ತಂ ಸರ್ವಂ ಅನಯತಿ ಚೇಷ್ಟಯತೀತಿ ಅನಂ ಅಸಾಧಾರಣ್ಯೇನ ವ್ಯಪದೇಶಃ ಸ್ತಂ ಚ ತತ್ ಅನಂ ಚ ಸ್ಥಾನಂ ಅಧಿ ಚ ತತ್ ಸ್ಥಾನಂ ಚ ಅಧಿಷ್ಠಾನಂ. ಇನ್ನು ಈ ಪ್ರಮಾಣಗಳು ಏನು ಹೇಳ್ತಾ ಇದೆ, ಅವಕಾಶ ಪ್ರದತ್ವವು ಆಕಾಶದ ಧರ್ಮ. ನಾವು ಹೇಳ್ಕೊಂಡಿದ್ದೇವೆ, ಆಕಾಶ ಧರ್ಮ ಏನು ಅಂದರೆ ಅವಕಾಶ ಕೊಡುವುದೇ ಆಕಾಶದ ಧರ್ಮ. ಆದರೆ ಆ ಆಕಾಶದಲ್ಲಿ ಆ ಧರ್ಮವು ಭಗವಂತನ ಅನುಗ್ರಹದಿಂದಲೇ ಸಿದ್ಧಿಸಿದೆ. ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ನಿಯಮಾದದಃ. ಮತ್ತು ತಾಮಸಾಶ್ಚ ವಿಕುರ್ವಾಣ ಭಗವದ್ವೀರ್ಯಚೋದಿತ ಶಬ್ದಮಾತ್ರ ಭೂಸ್ತಾನ್ನಭ ಭೂತಾನಾಂ. ಅವಕಾಶವನ್ನು ಕೊಡುವುದು ಆಕಾಶದ ಧರ್ಮ, ಅದಕ್ಕೆ ಆ ಧರ್ಮವನ್ನು ಭಗವಂತನೇ ಕೊಟ್ಟಿದ್ದಾನೆ. ಆದ್ದರಿಂದಲೇ ಭಗವಂತ ನಿಯಮಕ್ಕೊಳಗಾಗಿಯೇ ಆಕಾಶವು ಅವಕಾಶವನ್ನು ನೀಡುತ್ತೆ. ಅದೇ ಆಕಾಶ ಅವಕಾಶವನ್ನು ನೀಡುತ್ತೆ ಅಂದರೆ ಅದಕ್ಕೆ ಆ ಧರ್ಮವನ್ನು ಕೊಟ್ಟಿರುವವನು ಭಗವಂತ. ಆದ ಕಾರಣ ಭಗವಂತನ ನಿಯಮನಕ್ಕೆ ಒಳಗಾಗಿಯೇ ಆಕಾಶ ಅವಕಾಶವನ್ನು ಕೊಡುತ್ತೆ. ಹೌದು, ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ. ವಾಸುದೇವಕ್ಕೆ ಶಬ್ದಕ್ಕೆ ಅರ್ಥ ಏನು ಅಂದರೆ ವಾಸನಾತ್ ವಾಸುದೇವ. ಭಗವಂತ ಎಲ್ಲ ಕಡೆ ವಾಸ ಮಾಡ್ತಾನಾದ ಕಾರಣ ವಾಸುದೇವ. ಅವನು ಆಕಾಶದಲ್ಲಿದ್ದು ಆಕಾಶಕ್ಕೆ ಅವಕಾಶಪ್ರದನಾಗಿದ್ದಾನೆ. ಅದಕ್ಕೆ ಆಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ. ಆಕಾಶದಲ್ಲಿದ್ದು ಆಕಾಶಕ್ಕೆ
ಸರ್ವದಾ ಅವಕಾಶ ಕೊಡುವ ಧರ್ಮವನ್ನು ಕೊಡುವವನಾಗಿದ್ದಾನೆ. ಇನ್ನು ಅಶ್ವ ಆಕಾಶಗೋ ವಾಸುದೇವ ಪಂಚಮೋ ಅತ್ರಪ್ಯುಪಾಸ್ಯತೆ ಐತರೆಯ ಸಂಹಿತ. ಕುದುರೆ ಮೊದಲಾದ ವಾಹನಗಳ ಮೂಲಕ ಸಂಚರಿಸುವಾಗ ಕೂಡ ಅವಕಾಶವನ್ನು ಕೊಡ್ತಾನೆ. ಆಕಾಶಾಂತರ್ಯಾಮಿ ವಾಸುದೇವನೇ ಆಗಿದ್ದಾನೆ. ಅಂದರೆ ನಾವು ವೆಹಿಕಲಲ್ಲಿ ಹೋಗ್ತಾ ಇರ್ತೇವೆ. ವೆಹಿಕಲಲ್ಲಿ ಹೋಗುವ ವೇಳೆಗೆ ನಮಗೆ ಅವಕಾಶವನ್ನು ಕೊಡುವವನು ಭಗವಂತನೇ. ಸರ್ವತ್ರ ವಾಸ ಮಾಡುವಂತಹ ಸರ್ವತ್ರ ವ್ಯಾಪ್ತನಾದ ವಾಸುದೇವನೇ. ನಮಗೆ ನಮ್ಮ ಕಾರು ಹೋಗ್ತಾ ಇರೋವಾಗ ಎದುರಿಗೆ ಅವಕಾಶ ಇದ್ರೇ ನಾವು ಹೋಗ್ತೇವೆ. ಯಾವುದನ್ನ ಒಂದು ಗಾಡಿ ನಿಂತಿದ್ದರೆ ಹೋಗ್ಲಿಕ್ಕಾಗಲ್ಲ, ಅಲ್ಲಿ ಅವಕಾಶ ಇಲ್ಲ. ಆದರೆ ಒಂದೊಂದು ಬಾರಿ ನಾವು ಹೋಗಿ ನಿಂತಿರೋ ಗಾಡಿ ಹೊಡೆಯೋದು, ಮುಂದೆ ಹೋಗ್ತಾ ಇರೋ ಗಾಡಿ ಹೊಡೆಯೋದು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ಅಲ್ಲಿ ನಾವು ಸಂಚರಿಸುವಾಗ ನಮಗೆ ಅವಕಾಶಪ್ರದನು ವಾಸುದೇವನೇ. ಅವನು ನಮಗೆ ಮುಂದೆ ಹೋಗುವುದಕ್ಕೆ ಶೂನ್ಯ ಪ್ರದೇಶವನ್ನು, ಯಾವುದೂ ಇಲ್ಲದೇ ಇರುವಂಥ ಒಂದು ಅವಕಾಶವನ್ನು ಕೊಟ್ಟರೆ, ಹಾಗಾಗಿ ಆಕಾಶ ಅಂತರ್ಯಾಮಿಯಾಗಿ ವಾಸುದೇವನು ಇದ್ದಾನೆ. ಹೀಗೆ ಮುಖ್ಯವಾಗಿ ಅವಕಾಶವು ಆಕಾಶ ಕೊಡೋದಿಲ್ಲ, ಮುಖ್ಯವಾಗಿ ಭಗವಂತನೇ ವಾಸುದೇವನೇ ನಮಗೆ ಅವಕಾಶ ಕೊಡ್ತಾನೆ. ಮತ್ತು ಅಧಿಕನಾಗಿರುವವನು ಸರ್ವಗತ ಹಾಗೂ ಸರ್ವಚೇಷ್ಟಕ. ಅಧಿಕತ್ವಾತ್ ಅಧಿ ಸರ್ವತ್ರ ತಿಷ್ಠತೀತಿ ಸ್ಥಂ ಸರ್ವಂ ಅನಯತಿ ಚೇಷ್ಟಯತೀತಿ ಅನಂ ಅಸಾಧಾರಣ್ಯೇನ ವ್ಯಪದೇಶಃ ಸ್ಥಂ ಚ ತತ್ ಅನಂ ಚ ಸ್ಥಾನಂ ಅಧಿ ಚ ತತ್ ಸ್ಥಾನಂ ಚ ಅಧಿಷ್ಠಾನ. ಎಲ್ಲರಕ್ಕಿಂತ ಅಧಿಕನಾಗಿದ್ದಾನೆ, ಸರ್ವಗತ ಎಲ್ಲರಲ್ಲೂ ಇದ್ದಾನೆ, ಹಾಗೂ ಎಲ್ಲರಿಗೂ ಚೇಷ್ಟಾಪ್ರದನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಅಧಿಷ್ಠಾನಂ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಮಾಯಾವಾದಿಗಳೇನು ಹೇಳ್ತಾರೆ, ಭಗವಂತನನ್ನು ಜಗದಾರೋಪಾಧಿಷ್ಠಾನವನ್ನಾಗಿ ಹೇಳುತ್ತಾರೆ. ಈ ಅರ್ಥವು ಹೇಳಬಹುದೇ ಈ ನಾಮಕ್ಕೆ ಅಂದರೆ, ಮಾಯಾವಾದಿಗಳು ಇವನು ಜಗತ್ತಾಗಿ ಅವನು ಪರಿಣಾಮ ಹೊಂದಿದ್ದಾನೆ, ಜಗದ ಆರೋಪ ಅಧಿಷ್ಠಾನವನ್ನಾಗಿ ಹೇಳ್ತಾ ಇದ್ದಾರೆ. ಭಗವಂತ ಜಗದ ಆರೋಪಾಧಿಷ್ಠಾನ ಅಂದರೆ ಜಗತ್ತಾಗಿ ಭಗವಂತ ಪರಿಣಾಮ ಹೊಂದಿದ್ದಾನೆ ಅಂದರೆ ಜಗತ್ತು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಇದು ಸರಿಯೇ ಅಂದರೆ ಅತ್ಯಂತ ಅಪ್ರಾಮಾಣಿಕ. ಅವರು ಭಗವಂತನನ್ನು ನಿರ್ಗುಣ ಅಂತ ಹೇಳಿದ್ದಾರೆ, ಅಂದರೆ ಗುಣರಹಿತನು ಅಂತ ಹೇಳಿದ್ದಾರೆ. ನಿರ್ಗುಣನಾದವನು, ನಿರ್ಗುಣವಾದ ವಸ್ತುವು ಯಾವುದಕ್ಕೂ ಅದು ಸದೃಶವಾಗಲಾರದು. ಯಾಕೆ? ಏನು ಗುಣಗಳೇ ಇಲ್ಲ ಅಂದರೆ ನೀವು ಯಾವುದಕ್ಕೆ ಹೋಲಿಸ್ತೀರಿ? ಭಗವಂತ ನಿರ್ಗುಣ, ನಿರಾಕಾರ, ನಿರಂಜನ ಅಂತ ಹೇಳಿದಾಗ ಅದು ಯಾವ ವಸ್ತುವಿಗೂ ಸಮಾನವಾಗಿ ಆಗಲಾರದು, ದೃಷ್ಟಾಂತವೂ ಆಗಲಾರದು, ಸದೃಶವಾಗಲಾರದು. ಆದರೆ ಮುತ್ತಿನ ಚಿಪ್ಪು ಇದೆ, ಆ ಮುತ್ತಿನ ಚಿಪ್ಪು ರಜತಕ್ಕೆ ಸದೃಶವಾಗಿರೋದರಿಂದಲೇ ಆ ಚಿಪ್ಪಿನಲ್ಲಿ ರಜತವು ಆರೋಪವಾಗ್ತಾ ಇದೆ. ಕಪ್ಪೆ ಚಿಪ್ಪು, ಮುತ್ತಿನ ಚಿಪ್ಪು ನಮಗೇನಾಗ್ತದೆ, ಬೆಳ್ಳ ಸೂರ್ಯ ರಶ್ಮಿ ಬಿದ್ದಾಗ ಅದರ ಮೇಲೆ ಬೆಳ್ಳಗೆ ಬೆಳ್ಳಿಯಂತೆ ಹೊಳೆಯುತ್ತೆ. ಅಲ್ಲಿ ಆ ಮುತ್ತಿನ ಚಿಪ್ಪು ರಜತಕ್ಕೆ ಸದೃಶವಾಗಿದೆ, ರಜತದಂತೆ ಇದಾದ ಕಾರಣ ನಾವು ಆ ಮುತ್ತಿನ ಚಿಪ್ಪಿನಲ್ಲಿ ರಜತ ಆರೋಪ ಮಾಡಿದ್ದೇವೆ. ಆದರೆ ಮಾಯಾವಾದಿಗಳು ಹೇಳುವ ಅವರ ಸಿದ್ಧಾಂತ, ಅವರ ವಾದ ಏನು ಹೇಳ್ತಾರೆ? ಭಗವಂತ ನಿರ್ಗುಣನು ಅಂತ ಹೇಳೋದರಿಂದ ಅವನು ಯಾವುದಕ್ಕೂ ಸದೃಶನಲ್ಲದೆ ಇರೋದರಿಂದ ಅವರ ಪ್ರಕಾರ ಆರೋಪ, ಜಗತ್ತಿನಲ್ಲಿ ಆರೋಪಕ್ಕೆ ಅಧಿಷ್ಠಾನ ಆಗಲಾಗದು, ಆಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಅಧಿಷ್ಠಾನಾಯ ನಮಃ, ಓಂ ಪ್ರಸ್ವಸ್ತ್ವಾಸ ಗರ್ಭಮಚಕ್ರಿರನ್ ಪರಿಧರ್ಮೇವ ಸೂರ್ಯಂ ತ್ವಾಮಿಚ್ಛ ವಸಸ್ಪತೆ ಕಣ್ವಾ ಉಕ್ಥೇನ ವಾ ವೃಥು ತ್ವಾಂ ಸುತಾಸ ಇಂದವಃ. ಇಂದ್ರನೇ, ನಮ್ಮ ಮಾತು ಮಂತ್ರಗಳು ಪ್ರಸ್ವಹ ತಾಯಿಯಂತೆ ಜಗತ್ತಿಗೆ ಹಿತವಾದದ್ದು, ಆಸ ಇವುಗಳ ಹತ್ರ ಒಳಗೆ ಗರ್ಭಂ ಅಡಗಿರುವ ಹರಿಯನ್ನು, ಸೂರ್ಯಂ ಸೂರ್ಯನನ್ನು, ಧರ್ಮ ಇವ ಧರ್ಮವು ಅನುಸರಿಸುವಂತೆ, ತ್ವಾ ನಿನ್ನನ್ನು, ಪರಿ ಅಚಕ್ರಿರನ್ ಸೇವಿಸುತ್ತೇವೆ. ಅವುಗಳಿಂದ ಕಣ್ವಾಹ ಕಣ್ವರೇ ಮೊದಲಾದ
ಅವರು ಉಕ್ತೇನ ಸ್ತೋತ್ರದಿಂದ ತ್ವಾನಿಯಿತ್ ನಿನ್ನನ್ನೇ ವಾವೃದು ಬೆಳೆಸಿದರು. ಶವಸಸ್ಪತೆ ಸುಖಕ್ಕೆ ಸಾರ್ವಭೌಮನೆ ಸುತಾಸಹ ಹಿಂಡಿದ ಇಂದವಹ ಸಂತೋಷ ಸುರಿಸುವ ಸೋಮರಸಗಳು ತ್ವಾಂ ನಿನ್ನನ್ನೇ ವವೃದು ಸಂತೋಷಪಡಿಸುತ್ತವೆ. ಹರಿ ಧರ್ಮಕ್ಕೂ ಕಾಲಕ್ಕನುಗುಣವಾಗಿ ಫಲವು ನೀಡೋದಕ್ಕೆ ಸೂರ್ಯನನ್ನೇ ಅನುಸರಿಸುತ್ತೆ. ಸೂರ್ಯನ ಗತಿಯ ಪ್ರಕಾರ ಕಾಲ ನಡೀತಾ ಇರುತ್ತೆ. ನಮಗೆ ಒಂದೊಂದು ಕಾಲದಲ್ಲಿ ಧರ್ಮಕ್ಕೆ ಉನ್ನಾಹ, ಒಂದೊಂದು ಕಾಲದಲ್ಲಿ ಅಧರ್ಮಕ್ಕೆ ಉನ್ನಾಹ. ಆ ದಿನ ಬಂದಾಗ ಆ ಹಿಂದೆ ನಾವು ಮಾಡಿದ ಕರ್ಮ ಅದಕ್ಕೆ ಫಲ ಬರುತ್ತೆ. ನಮ್ಮ ಮಾತು ಮಂತ್ರ ಕ್ರಿಯೆ ಎಲ್ಲವೂ ಕೂಡ ತಾಯಿಯಂತೆ ಹಿತವಾಗಿದ್ದು ಆ ಒಳಗಿರುವ ಅವುಗಳಲ್ಲಿರುವ ಹರಿಯನ್ನೇ ಸೇವಿಸುತ್ತವೆ. ಇದೇನು ಹೊಸದಲ್ಲ. ಕಣ್ವಾದಿ ಋಷಿಗಳ ಅನುಸಂಧಾನವೂ ಹೀಗೆ ಇತ್ತು. ಅವರು ಸ್ತೋತ್ರ ಮಾಡಿ ಹರಿಯನ್ನು ಹೊಗಳಿದ್ದು ಹೀಗೇ ಹೊಗಳಿದ್ದಾರೆ. ಸುಖಮಯನೇ, ನಾವು ಹಿಂಡಿರುವ ಸೋಮರಸ ಸತ್ಕರ್ಮ ಇವೆಲ್ಲ ನಿನ್ನ ಪ್ರೀತಿಗಾಗಿಯೇನೇ ಇದೆ. ಆದ ಕಾರಣ ತ್ವಾಂ ಸುತಾಸ ಇಂದವಹ ಅಂತ ಈ ಮಂತ್ರಭಾಗ ಅಂತರ್ಯಾಮಿಯಾಗಿ ಗರ್ಭವು ಎಂಬಂತೆ ಸಾಧಕರ ಒಳಗೆ ಅವನು ಭದ್ರವಾಗಿ ಇರೋದರಿಂದ ವಿಷ್ಣುವನ್ನು ಅಧಿಷ್ಠಾನಂ ಅಂತ ಕರೆಯಲ್ಪಟ್ಟದೆ. ಅತ್ಯಂತಂ ಮಾಂಸಾದಿವತ್ ಸೃಷ್ಟತೆಯ ಅವಸ್ಥಾನಂ ಯಸ್ಯ ತತ್ ಅಧಿಷ್ಠಾನಂ ಗರ್ಭ ಗರ್ಭವತ್ ಸರ್ವದಾ ವೀರೇಶು ಸಂಶ್ಲಿಷ್ಟತೆಯ ವರ್ತತೆ ಇತಿ ಅಧಿಷ್ಠಾನ ಮೂರ್ತಿರತ್ರ ಅಂತ ಹೇಳಿ ಅಧಿಷ್ಠಾನ ನಾಮವನ್ನು ಇವತ್ತು ಮುಗಿಸಿ ನಾಳೆ ನಾವು ಅಪ್ರಮತ್ತಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.